ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ನಿಮಗೆ ಗಣೇಶನ ಹಬ್ಬಕ್ಕೆ ಗಣೇಶನಿಗೆ ಪ್ರಿಯವಾದಂತಹ ಸಿಹಿ ಕಡುಬು ಅಂದರೆ ಹಬೆ ಕಡುಬು ಜೊತೆಗೆ ಮೋದಕ 2 in 1 ಎರಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಹಾಗಿದ್ರೆ ತಡ ಮಾಡದೆ ನೋಡೋಣ ಏನೇನು ಬೇಕು ಅಂತ. ಮೊದಲನೇದಾಗಿ ನಾನು ಒಂದು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಒಂದು ತೆಂಗಿನಕಾಯಿ ಅಂದರೆ ಒಂದು ಬೌಲ್ ಫುಲ್ಲಷ್ಟು ತೆಂಗಿನಕಾಯಿ ತುರಿ ಆಗಿದೆ. ಜೊತೆಗೆ ಅದೇ ಕಪ್ ಅಳತೆಯಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ಅದೇ ಕಪ್ ಅಳತೆಯಲ್ಲಿ 1 ಕಪ್ಪಷ್ಟು ಬೆಲ್ಲ, ಜೊತೆಗೆ ಅದೇ ಕಪ್ ಅಳತೆ 1/4 ಕಪ್ಪಷ್ಟು ಕಡಲೆಪಪ್ಪು ಅಂದರೆ ಪುಟಾಣಿನ ತೊಗೊಂಡಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತುಪ್ಪ ತೊಗೋತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಗಸಗಸೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ. ಹಾಗೆ 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ. ಸೊ ಇಷ್ಟು ಐಟಮ್ ಬೇಕಾಗುತ್ತೆ ನಮಗೆ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ಗೆ ಕಡಲೆಪಪ್ಪನ್ನ ಹಾಕೋತಾ ಇದ್ದೀನಿ. ಲೈಟಾಗಿ ಬಾಡಿಸ್ಕೊಳ್ಳೋಣ. ಕಡಲೆಪಪ್ಪನ್ನ ಲೈಟಾಗಿ ಬಾಡಿಸ್ಕೊಂಡು ಇದಕ್ಕೆ ಗಸಗಸೆ ಹಾಗೂ ಎಳ್ಳು ಎರಡನ್ನು ಹಾಕೋತಾ ಇದ್ದೀನಿ. ಎರಡನ್ನು ಹಾಕ್ಕೊಂಡು ತುಂಬ ಡೀಪ್ ಫ್ರೈ ಮಾಡಬಾರ್ದು, ಲೈಟಾಗಿ ಫ್ರೈ ಮಾಡಿಕೊಂಡು ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಫುಲ್ ನೈಸಾಗೂ ಗ್ರೈಂಡ್ ಮಾಡ್ಕೋಬಾರ್ದು, ತರಿಯಾಗಿ ಅಂದರೆ ಕೈಗೆ ಸಿಗಬೇಕು ಆ ಥರ ಗ್ರೈಂಡ್ ಮಾಡ್ಕೊಳ್ಳೋಣ. ಅದನ್ನು ಗ್ರೈಂಡ್ ಮಾಡಿದ್ದಾದಮೇಲೆ ಮತ್ತೆ ಪ್ಯಾನ್ ಒಲೆ ಮೇಲೆ ಇಡ್ತಾಯಿದ್ದೀನಿ. ಒಲೆ ಮೇಲಿಟ್ಟು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಕರಗಿದ ನಂತರ ಕೊಬ್ಬರಿ ತುರಿನ ಹಾಕ್ಕೋಬೇಕು. ಕೊಬ್ಬರಿ ತುರಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡಿದ್ದಾದಮೇಲೆ ನೆಕ್ಸ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲನೂ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಫುಲ್ಲಲ್ಲ, ನೈಸಾಗಿ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಕೊಬ್ಬರಿನೂ ಬೆಲ್ಲನೂ ಎರಡೂ ಅಡ್ಜಸ್ಟ್ ಆಗೋ ಥರ ನೀಟಾಗಿ ಬಾಡಿಸ್ಕೊಳ್ಳೋಣ. ನಂತರ ನೋಡಿ ಈ ಥರ ಆಗಿದೆ. ಬೆಲ್ಲ ಎಲ್ಲ ಕರಗಿದ ನಂತರ ಈ ಥರ ಆಗುತ್ತೆ. ಒಂದು ಹೂರ್ಣ ಟೈಪಿಗೆ ರೆಡಿ ಆಗುತ್ತೆ. ಸೊ ಇದಿವಾಗ ಆಗಿದೆ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಗ್ರೈಂಡ್ರ್ ಮಾಡಿಟ್ಕೊಂಡಿದ್ವಲ್ಲ, ಎಳ್ಳು, ಗಸಗಸೆ ಹಾಗೂ ಕಡಲೆಪಪ್ಪು ಪುಡಿ 3 ಹಾಕೋತಾ ಇದ್ದೀನಿ. ತರಿಯಾಗಿ ರುಬ್ಬೇಕಿದು, ತರಿಯಾಗಿ ರುಬ್ಕೊಂಡಿರಬೇಕು. ಹಾಕೋತಾ ಇದ್ದೀನಿ. ಹಾಗೆ ಏಲಕ್ಕಿ ಪುಡಿ ಕೂಡ ಸಿಪ್ಪೆ ಸಮೇತನೇ ಹಾಕ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಬಾಡಿಸ್ಬೇಕು. ಒಂದು 5 ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಬಾಡಿಸ್ಕೋಬೇಕಾಗತ್ತೆ. ನಂತರ ಇದನ್ನು ಒಂದು ಸೈಡಿಗೆ ಎತ್ತಿಟ್ಟು ಇವಾಗ ಅಕ್ಕಿ ಹಿಟ್ಟು ಉಕ್ಕರಿಸ್ಕೊಳ್ಳೋಕ್ಕೆ ಇಡೋಣ. ಇನ್ನೊಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ಪ್ಯಾನ್ಗೆ 1.5 ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. ಹಿಟ್ಟು ಯಾವ ಕಪ್ ತೊಗೊಂಡಿರ್ತೀನೋ ಅದೇ ಕಪ್ ಅಳತೆಯಲ್ಲಿ 1.5 ಕಪ್ಪಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನಂತರ 1 ಚಿಟಿಕೆಯಷ್ಟು ಉಪ್ಪು ಹಾಕೋತಾ ಇದ್ದೀನಿ. 1 ಚಿಟಿಕೆಯಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಏನಕ್ಕೆ ಹಾಕ್ತಾರೆ ಅಂದರೆ ಹಿಟ್ಟು ನೈಸ್ ಬರಲಿಕ್ಕೆ, ಸ್ಮೂತ್ ಆಗಲಿಕ್ಕೆ, ಹಾಗೆ ಹಿಟ್ಟು ಒಂದು ಸ್ವಲ್ಪನೂ ಗಂಟಾಗಬಾರ್ದು ಅಂತ ತುಪ್ಪ ಹಾಕೋತಾ ಇರೋದು. 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇವಾಗ ನೀಟಾಗಿ ಇದನ್ನು ಎರಡೂ ಅಬ್ಸರ್ವ್ ಆಗೋ ರೀತಿ ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ ಈ ಥರ ಆಗಿದೆ. ಇಷ್ಟ ಆದರೆ ಸಾಕು. ಇವಾಗ ಇದನ್ನೊಂದು ಬೇಸನಿಗೆ ತಗೊಂಡು ಬಿಸಿ ಇರುವಾಗಲೇ ಇದನ್ನು ನೀಟಾಗಿ ನಾದ್ಕೋಬೇಕು. ಸ್ವಲ್ಪ ಬಿಸಿ ಇರುತ್ತೆ, ಸೊ ಕೈಗೆ ಸ್ವಲ್ಪ ತಣ್ಣೀರನ್ನ ಅದ್ದಿ ನಾದ್ಕೋಬೇಕು, 1 ಗಂಟುಗಳಿಲ್ದ ಹಾಗೆ. ನೋಡಿ ಇವಾಗ ಇದಾಗಿದೆ. ಈ ಥರ ಸ್ವಲ್ಪನೂ ಗಟ್ಟಿನೂ ಇರಬಾರ್ದು, ಸ್ವಲ್ಪ ಸ್ಮೂತ್ ಇರಬಾರ್ದು, ಮೀಡಿಯಮ್ ಲೆವೆಲಲ್ಲಿ ಕಲಿಸ್ಕೋಬೇಕಾಗತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿನ ಫಾಲೋ ಮಾಡಬೇಕು. ಇವಾಗ ಇದನ್ನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆ ಮಾಡ್ಕೋತಾ ಇದ್ದೀನಿ ರೌಂಡಕ್ಕೆ. ಹೀಗೆ ಉಂಡೆ ಮಾಡಿಕೊಂಡು ಒಂದು ಪ್ಲೇಟ್ ತಗೋತಾ ಇದ್ದೀನಿ. ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಅಲ್ಲಿ ರೌಂಡ್ ಕಾಣಿಸ್ತಾ ಇದೆಯಲ್ಲ, ಅದೆಷ್ಟು ರೌಂಡ್ ಇದೆ ಅಷ್ಟು ಮಾತ್ರನೇ ರೌಂಡಕ್ಕೆ ಕೈಯಲ್ಲೇ ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ಕೈಯಲ್ಲೇ ಹೀಗೆ ರೌಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಅದೆಷ್ಟು ರೌಂಡ್ ಇದೆ ಅಷ್ಟು ಮಾತ್ರ ಮಾಡ್ಕೋತಾ ಇದ್ದೀನಿ. ಇಷ್ಟೆಲ್ಲ ಮಾಡೋದಕ್ಕಿಂತ ಶೇಪರ್ ಕೂಡ ಬರುತ್ತೆ, ಮೋಲ್ಡಲ್ಲಿ ಕೂಡ ಮಾಡ್ಕೋಬೋದು, ಬಟ್ ನಾನು ಕೈಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಹೂರಣನ
ಸ್ವಲ್ಪ ರೌಂಡ್ ಈ ಥರ ಉದ್ದಕ್ಕೆ ಮಾಡಿಕೊಂಡು ಸಿಲಿಂಡ್ರ್ ಶೇಪಲ್ಲಿ ಮಾಡಿಕೊಂಡು ಹೀಗೆ ಇಟ್ಬಿಟ್ಟು ಪ್ರೆಸ್ ಮಾಡಬೇಕು. ತುಂಬ ಚೆನ್ನಾಗಾಯಿತು. ಸಿಂಪ್ಲಿಯಾಗಿ ನೋಡಿ, ಈ ಥರ ಆಚೆ ಬರ್ದಿರೋ ಹಾಗೆ ನೀಟಾಗಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಒಂದು ಸಣ್ಣ ಪೋರ್ಕ್ ಇದೆಯಲ್ಲ, ಇದರಲ್ಲಿ ಈ ಥರ ಡಿಸೈನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತು, ಮೋಲ್ಡಲ್ಲಿ ಮಾಡಿರೋ ಥರನೇ. ಫಸ್ಟು ಮಾಡೋರಿಗೆ ಸ್ವಲ್ಪ ಒಡೆದಿರೋ ಥರ ಓಪನ್ ಆಗೋ ಥರ ಅನಿಸುತ್ತೆ. ಅವರು ಅವಾಗ ಸ್ವಲ್ಪ ಬಿಡಿ ಹಿಟ್ಟು ಅಂದರೆ ಒಣ ಹಿಟ್ಟು ತೊಗೊಂಡು ಸ್ವಲ್ಪ ಪ್ರೆಸ್ ಮಾಡಿದರೆ ಸರಿ ಹೋಗುತ್ತೆ, ಏನಾಗಲ್ಲ. ಎಡ್ಜಸ್ ಎಲ್ಲ ನೀಟಾಗಿ ಪ್ರೆಸ್ ಮಾಡಬೇಕು. ಈಗ ಇದೇ ಥರ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಸೇಮ್ ಹೀಗೆ ರೌಂಡ್ ಮಾಡಿದೆ, ಸಿಲಿಂಡ್ರ್ ಶೇಪಲ್ಲಿ ಹೂರಣ ಮಾಡಿಕೊಂಡು ಈಗ ಮುಚ್ಕೋತಾ ಇದ್ದೀನಿ. ಅದನ್ನು ಕ್ಲೋಸ್ ಮಾಡಿ ಹೀಗೆ ಪ್ರೆಸ್ ಮಾಡ್ತೀನಿ. ಈಗ ಪ್ರೆಸ್ ಮಾಡೋ ಟೈಮಲ್ಲಿ ಸ್ವಲ್ಪ ಒಣ ಹಿಟ್ಟು ಯೂಸ್ ಮಾಡಿ. ಹೊಸಬ್ರಾದರೆ ನಿಮಗೆ ಎಷ್ಟೇ ಮಾಡಿದರೂ ಹೊಡಿತಾ ಇದೆ ಅಂದರೆ ಈ ಥರ ಮಾಡಬಹುದು. ಹೀಗೆ ನೀಟಾಗಿ ಮಾಡ್ಕೋಬೇಕಾಗತ್ತೆ. ಇದೇ ಥರ ನಾನು ಎಲ್ಲನೂ ಮಾಡಿಟ್ಕೋತೀನಿ. ನೆಕ್ಸ್ಟ್ ಇವಾಗ ಮೋದಕ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಸೇಮ್ ಇದೇ ಥರ ಎಣ್ಣೆ ಹಚ್ಕೊಂಡು ಸ್ವಲ್ಪ ಅಂದರೆ ಅದರಷ್ಟು ದೊಡ್ಡದಾಗಿ ತಟ್ಕೊಳ್ಳೋದಿಲ್ಲ, ಇಷ್ಟೇ ಸ್ವಲ್ಪನೇ ತಟ್ಕೊಂಡು ಇದಕ್ಕಿವಾಗ ಹೂರಣನ ರೌಂಡ್ ಶೇಪಲ್ಲಿ ತೊಗೋತಾ ಇದ್ದೀನಿ. ಅದು ಸಿಲಿಂಡ್ರ್ ಶೇಪಲ್ಲಿ ತೊಗೊಂಡೆ, ಇದನ್ನು ರೌಂಡ್ ಶೇಪಲ್ಲಿ ತೊಗೊಂಡು ಉಂಡೆ ಆಕಾರದಲ್ಲಿ ಹೀಗೆ ಸ್ವಲ್ಪನೇ ಒಂದು ಸೈಡಿಂದನೇ ಹೀಗೆ ನೀಟಾಗಿ ಪ್ರೆಸ್ ಮಾಡ್ಕೊತ ಬರ್ತಾಯಿದ್ದೀನಿ. ಇದ್ರದ್ದು ಕೂಡ ಮೋಲ್ಡ್ ಸಿಗುತ್ತೆ, ಬಟ್ ನಾನು ಕೈಯಲ್ಲಿ ತೋರಿಸೋದ್ರಿಂದ ಹೀಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ರೌಂಡ್ ಬಂತು ಅಂತ. ಇದೇ ಥರ ನಾನು ಇನ್ನೂ ಒಂದು ಮಾಡಿ ತೋರಿಸ್ತೀನಿ. ಹೀಗೆ ಮತ್ತೊಂದು ತೊಗೊಂಡು ಹಿಟ್ಟು, ಇನ್ನೊಂದು ಸ್ವಲ್ಪ ಹಿಟ್ಟು ತೊಗೊಂಡು ಹೀಗೆ ಸ್ವಲ್ಪ ತುಪ್ಪ ಸವರ್ಕೊಂಡು, ಪ್ರತಿಯೊಂದು ಮಾಡುವಾಗಲೂ ಸ್ವಲ್ಪ ತುಪ್ಪ ಸವರ್ತಾ ಇರಬೇಕು, ಇಲ್ಲಾಂದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪನೇ ಹಚ್ಚಿ ಹೀಗೆ ತಟ್ಕೋಬೇಕು. ಹೀಗೆ ತಟ್ಕೊಂಡ ನಂತರ ಇವಾಗ ಹೂರಣ ಇಟ್ಕೋತಾ ಇದ್ದೀನಿ. ಹೂರಣ ಇಟ್ಕೊಂಡು ಹೀಗೆ ರೌಂಡ್ ಶೇಪ್ ಮಾಡಿ ಹೀಗೆ ಸುತ್ಕೋತಾ ಇದ್ದೀನಿ. ಇದೇ ಥರ ನಾನು ಎಲ್ಲನೂ ಮಾಡಿಟ್ಕೋತಾ ಇದ್ದೀನಿ. ಇವಾಗ ಇದನ್ನು ಹಬೆಯಲ್ಲಿ ಬೇಯಿಸೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಡ್ತಾಯಿದ್ದೀನಿ. ಪಾತ್ರೆಗೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ದ ನಂತರ ಸೊಪ್ಪು ಸೋಸೋದಿರುತ್ತಲ್ವ, ಅದನ್ನು ಇಡ್ತಾಯಿದ್ದೀನಿ. ಒನ್ ಟೈಮ್ ನಾನು ಬೇಯಿಸ್ಕೊಂಡಾಗಿದೆ, ಇದು ಎರಡನೇ ಟೈಮು. ನಾನು 1 ಕಪ್ ಅಕ್ಕಿ ಹಿಟ್ಟಲ್ಲಿ 2 ಟೈಮ್ ಆಗೋಷ್ಟು ಬೇಯಿಸ್ತಾ ಇದ್ದೀನಿ. ನೋಡಿ ಈ ಥರ ಇಟ್ಕೊಳ್ಬೇಕು. ಈ ಥರ ಎಲ್ಲನೂ ಇಟ್ಕೊಂಡು ಒಂದು 5 ಸೆಕೆಂಡು ಸ್ವಲ್ಪ ಓಪನ್ ಮಾಡಿ ಬೇಯಿಸ್ಬೇಕು. ನಂತರ 5 ಸೆಕೆಂಡ್ ಆಗಿದ ನಂತರ ಇದ್ರ ಮೇಲೆ ಒಂದು ಈ ಥರ ಬೌಲ್ನ ಮುಚ್ತಾ ಇದ್ದೀನಿ. ಈ ಥರ ಮುಚ್ಚಿ ಒಂದು 5ರಿಂದ 10 ನಿಮಿಷ ಸಾಕು ಇದು ಬೇಯಲಿಕ್ಕೆ. ತುಂಬ ಹೊತ್ತು ಬೇಯಿಸಿದರೆ ಒಡೆದ್ಬಿಡುತ್ತೆ ಕಡುಬುಗಳು. ಸೊ 5 ನಿಮಿಷದಿಂದ ಒಂದು 10 ನಿಮಿಷದೊಳಗೆ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ನಾನು ಒಂದು 8 ನಿಮಿಷದವರೆಗೂ ಬೇಯಿಸ್ಕೊಂಡೆ. ಇವಾಗ ಇದಾಗಿದೆ, ಇಷ್ಟ ಆದರೆ ಸಾಕು. ಇವಾಗ ಇದನ್ನು ಸರ್ವ್ ಮಾಡೋಣ. ನಮ್ಮ ಗಣೇಶನಿಗೆ ಪ್ರಿಯವಾದಂತಹ ಮೋದಕ ಮತ್ತು ಸಿಹಿ ಕಡುಬು ಆಗಿದೆ ಇದು. ಹಾಗಾಗಿ ಹಬ್ಬದಲ್ಲಿ ಮಾಡಿದರೆ ತುಂಬ ಶ್ರೇಷ್ಠವಾಗಿರುತ್ತೆ. ಸೊ ನಾಳೆ ಹಬ್ಬಕ್ಕೆ ಎಲ್ಲರೂ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಡೈರೆಕ್ಟಾಗಿ ತೆಗಿಬಾರ್ದು. ಡೈರೆಕ್ಟಾಗಿ ತೆಗೆದ್ರೂ ಕೂಡ ಮುರಿದೋಗೋ ಚಾನ್ಸಸ್ ಇರುತ್ತೆ. ಒಂದು 5 ನಿಮಿಷ ಆರಲಿಕ್ಕೆ ಬಿಡಬೇಕು, ತಣ್ಣಗಾಗಲಿಕ್ಕೆ ಬಿಡಬೇಕು. ನಂತರ ಸರ್ವ್ ಮಾಡ್ಕೊಳ್ಳಿ. ನೋಡಿ, ನಾನು ಹೀಗೆ ಗಣಪತಿಗೆ ಪ್ರಸಾದವಾಗಿ ಮೋದಕ ಮತ್ತು ಸಿಹಿ ಕಡುಬನ್ನು ಸರ್ವ್ ಮಾಡಿದ್ದೀನಿ. ಈ ಮೋದಕ ಮತ್ತು ಕಡುಬು ಎರಡೂ 2 in 1 ಥರ ಒಂದೇ ಹೂರಣದಲ್ಲಿ 2 ರೆಸಿಪಿ ಆಗಿ ಹೋಗುತ್ತೆ. ಜೊತೆಗೆ ತುಂಬ ಈಸಿ ಹಬ್ಬಗಳಲ್ಲಿ ಮಾಡೋದು, ಕ್ವಿಕ್ಕಾಗಿ ಮಾಡ್ಬೋದು. ಐ ಹೋಪ್ ಈ ರೆಸಿಪೀಸು ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ನಾಳೆ ಹಬ್ಬಕ್ಕೆ ನೀವು ಕೂಡ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಹಾಗೆ ನನ್ನ ಎಲ್ಲ ಯೂಟ್ಯೂಬ್ ಕುಟುಂಬದವರಿಗೆ ಗಣೇಶ ಹಾಗೂ ಗೌರಿ ಹಬ್ಬದ ಶುಭಾಶಯಗಳು. ನಾಳೆ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಬಾಯ್.